ನಾನು ಒಬ್ಬ ಕಾರ್ಮಿಕನಾಗಿ 40 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಎಲ್ಲ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಒಬ್ಬ DSS ರಾಜ್ಯ ಸಮಿತಿ ಸದಸ್ಯನಾಗಿ SM ಕೃಷ್ಣ ಕಾಲದಿಂದ ಕೂಡ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ. 30-35 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ. ಇವತ್ತು ನಮ್ಮ ಯುವಕರುಗಳಿಗೆ ಕೆಲಸ ಇಲ್ಲ, ಹಾಗಾಗಿ ಎಲ್ಲೂ ಕೂಡ ಅವ್ರಿಗೆ ಕೆಲಸಗಳಿಲ್ಲ ಅಂತ ಈ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ ಆಗಿ ಕರ್ನಾಟಕ ದರ್ಶನ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಅದರೊಳಗೆ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಆ ಹೋರಾಟದ ಹಿನ್ನೆಲೆಯಿಂದ ಕೆಲವರು MLC ಕೂಡ ಆಗಿದ್ದಾರೆ. ನಮ್ಮ ಸಮುದಾಯದಲ್ಲಿ ದನಿ ಎತ್ತಾರೆ ಅನ್ನೋದಕ್ಕೆ ಉದಾಹರಣೆ ನಾನು ಹೇಳ್ತೀನಿ. ಅದನ್ನು ಯಲ್ಲಹನುಮಂತ ಅವರಿಗೆ ಕರ್ನಾಟಕ ದರ್ಶನ ಸಮಿತಿ ಜಯಣ್ಣ ಇರ್ಬೋದು, ಶಿವಣ್ಣ ಇರ್ಬೋದು, ಪ್ರತಿಯೊಬ್ಬರದ್ದು ಹೋರಾಟ ಮಾಡಿದ್ದಕ್ಕೆ ಅವರು MLC ಆಗಿತ್ತು ಅಂತ ಅವತ್ತಿಂದ ಕೂಡ ಹೋರಾಟ ಮಾಡ್ಕೊಬರ್ತಾ ಇದ್ದೀವಿ. ಅದು ಬ್ಯಾಲೆನ್ಸ್ ಮಾಡ್ಕೊಬರ್ತಾ ಇದ್ದಾರೆ. ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಅಂದ್ಬಿಟ್ಟಿದ್ದೇನೆ. 35 ವರ್ಷಗಳ ಕಾಲ, ನಾನು 27 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಆ ಕಡೆ ಈ ಕಡೆ BJP ಆದರೆ ಕಾಂಗ್ರೆಸ್ಸಿಂದ BJP ಈ ಥರ ಆಗಿ 35 ವರ್ಷಗಳಿಂದ ನಮ್ಮ ಉದ್ಯೋಗ ಕಳ್ಕೊಂಡಿದ್ದಾರೆ ನಮ್ಮ ಜನ. ಇವತ್ತು ಕಾರ್ಖಾನೆಗಳಲ್ಲಿ ಕೆಲಸಗಳಿಲ್ಲ. ಇವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮವ್ರಿಲ್ಲ. ಎಲ್ಲಿದ್ದಾರೆ? DC ಎಲ್ಲಿದ್ದಾರೆ? ತಹಸೀಲ್ದಾರ್ ಎಲ್ಲಿದ್ದಾರೆ? DCP ಎಲ್ಲಿದ್ದಾರೆ? DG ಎಲ್ಲಿದ್ದಾರೆ? ಎಲ್ರಿ ಇದ್ದಾರೆ? ನಿಮ್ಮ ಕಣ್ಣು ಕಾಣಲ್ವಲ್ರಿ? ಅದನ್ನ ಸತ್ಯಾಂಶ ತಗೊಳ್ಳಿ, ಅದು ಜಿಲ್ಲೆಯಲ್ಲಿ ತಗೊಳ್ಳಿ. ಯಾರಿದ್ದಾರೆ ಇವ್ರ ಮನೇಲಿ? ಎಷ್ಟು ಜನ ಗೌರ್ಮೆಂಟ್ ನೌಕರಿದ್ದಾರೆ? ಎಷ್ಟು ಜನ DC ಆದ್ರು? ಎಷ್ಟು ಜನ DCP ಆದ್ರು? ಎಷ್ಟು ಜನ ಜಡ್ಜ್ ಆದ್ರು? ಎಷ್ಟು ಜನ ಡಾಕ್ಟರ್ ಆದ್ರು? ಇದು ನಿಮಗೆ ಲೆಕ್ಕಾಂಶ ಸಿಕ್ಕೋದಿಲ್ವಾ? ಬೇಡ, ನಮ್ಮಲ್ಲಿ MLAಗಳು ಎಷ್ಟು ಜನ ಆಗಿದ್ರು? ನಾವೇನು 75 ಲಕ್ಷ ಜನ ಇದ್ದೀವಿ. ನಾವು 40-35 ಜನ ಗೆದಿಬೇಕಾಗಿತ್ತು. ಬೇರೆ ಬೇರೆ ಸಮುದಾಯದವರು 60,000 ಜನ ಇರೋರು, 45,000 ಜನ ಇರೋರು 40-35 ಗೆಲ್ತಾರೆ. ನಾವು ಬರೀ 3 ಜನ ಗೆದ್ದಿದ್ದೀವಲ್ರಿ. ಬರೀ ಮಾರ್ಗಿರ್ 3 ಜನನ ಇರೋದು.